ನಮ್ಮ ಇಡೀ ಫ್ಯಾಮಿಲಿ ಪ್ರ್ಯಾಂಕ್ ಮಾಡಕ್ಕೂ ಹೆಲ್ಪ್ ಮಾಡ್ಯಾಳ. ಸೊ ಅದಕ್ಕೈತಲ್ಲ ಇವತ್ತು ನಮ್ಮ ತಂಗಿ ಮೇಲೆ ಪ್ರ್ಯಾಂಕ್ ಮಾಡಿದ್ರೆ ಹೆಂಗಿರುತ್ತ, ಅಲ್ಲೇ 2 ಸರ್ತಿ ಹಚ್ತೀವಿ, ನೀ ಇದೆಲ್ಲ ಪಿಕ್ ಮಾಡ್ಬಿಟ್ಟು 3ನೇ ಸರ್ತಿ ಪಿಕ್ ಮಾಡು. ನೀನು ಸರ್ ಮಾಡ್ಬಿಡ್ತಾರೆ ಗೊತ್ತಾನ. ಬಾಳ 20 ಮಂದಿ ಇದೀವಿ ಮನ್ಯಾಗ, 4 ಮಂದಿ ಇದೀವಿ, ಚಂದ ಇರ್ಲಕ್ ಬರ್ಲ. ಹೋಗಮ್ಮ ಕೇಳಿಲ್ಲ ನಿನ್ಗನ ಸಿಟ್ ಮಾಡಿಕ ಹೋದ್ರ ನೀ ಬಾ ಮಮ್ಮಿ, ಯಾಕೆ ಹೋಗಿದ್ ನನ್ ಮನಸ್ ಬರ್ಲ ತಿಳಿ ನೀನು ಗಪ್ ನೀ ಯಾಕೆ ಕಳ್ತಿ. ಬರ್ರಿ ನೀವು. ಯಾಕೆ ಮಾತಾಡಲ್ಲ? ಎಲ್ಲರ ಜೋಡಿ ಮಾತು ಬಿಟ್ಟು ಏನ್ ಸಾಧಿಸ್ತಿ? ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೇ ಒಂದು ಕ್ರೇಜಿ ಆಗಿರೋದೊಂದು ಪ್ರ್ಯಾಂಕ್ ತಲೆಯಾಗ. ನಮ್ಮ ತಂಗಿ ಆಲ್ಮೋಸ್ಟ್ ಎಲ್ಲ ಮಂದಿಗೆ ಪ್ರ್ಯಾಂಕ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಯಾಳ. ನಿಜ ನಮ್ಮ ಮದರ್ ಇಂಡಿಯಾ ಪ್ರ್ಯಾಂಕ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಯಾಳ. ಮಾತಾಡಿ ನಮ್ಮ ಇಡೀ ಫ್ಯಾಮಿಲಿ ಪ್ರ್ಯಾಂಕ್ ಮಾಡಕ್ಕೂ ಹೆಲ್ಪ್ ಮಾಡ್ಯಾಳ. ಸೊ ಅದಕ್ಕೈತಲ್ಲ ಇವತ್ತು ನಮ್ಮ ತಂಗಿ ಮೇಲೆ ಪ್ರ್ಯಾಂಕ್ ಮಾಡಿದ್ರೆ ಹೆಂಗಿರುತ್ತಾ ಅಂತ ಹೇಳ್ಬಿಟ್ಟು ಇಬ್ಬರು ಥಿಂಕ್ ಮಾಡ್ಕೊಂಡು ರೆಡಿಯಾಗಿವಿ. ಏನು ಪ್ರ್ಯಾಂಕಪ್ಪ ಅಂದರೆ, ನಮ್ಮ ಮದರ್ ಇಂಡಿಯಾದು ನಂದು ಜಗಳ ಆಗ್ಯದ. ನಮ್ಮ ಮದರ್ ಇಂಡಿಯವರು ಮನೆ ಬಿಟ್ಟು ಹೋಗ್ಯಾರ. ಅಂದ್ರೆ ಊರಿಗೆ ಹೋಗ್ಯಾರ, ಇಲ್ಲಿಲ್ಲ, ನಾ ಇಲ್ಲಿರಲ್ಲ, ಬೇರೆ ಕಡೆ ಓದ್ತೀನಿ ಊರಿಗೆ. ಗೈಸ್ ನಿಜ ಹೇಳ್ಬೇಕಂದ್ರೆ ಸಡನ್ ಆಗಿ ನಮ್ಮ ಮದರ್ ಇಂಡಿಯವ್ರಿಗೆ ಏನೋ ಒಂದು ಸ್ವಲ್ಪ ಕೆಲಸ ಅದ ಅಂತ ಹೇಳ್ಕ್ಯಾರ ನಮ್ಮ ಅಕ್ಕನ ಹತ್ರ ಹೋದ್ರು. ಸೊ ಹಂಗಾಗಿ ನಮ್ಮ ತಂಗಿಗೆ ಇನ್ನೂ ಗೊತ್ತಿಲ್ಲ. ಸೊ ಹೊರಗಡೆ ಎಲ್ಲಕ್ಕೆ ನಾವು ಒಂದು ಸ್ವಲ್ಪ ವರ್ಕ್. ಸೊ ಹಂಗಾಗಿ ಇವಾಗ ಕರ್ಕೊಂಬರ್ಲಕ್ಕೆ ಹೋಗ್ಬೇಕು. ನಾನು ಹೋದಾಗ ಅಲ್ಲೊಂದಿಷ್ಟು ಹೇಳ್ತೀನಿ, ಹಿಂಗೆ ಸಿಟ್ ಮಾಡಿದ್ರು, ನಾನು ಸಿಟ್ ಮಾಡಿದೆ. ಸೊ ಸಟ್ಕೊಂಡು ಹೋಗ್ಯಾಳ ಅಂತ ಹಿಂಗೆ ಹೇಳ್ತೀನಿ. ನಮ್ಮ ಮದರ್ ಇಂಡಿಯಾಗ ಹೋಗಾಗ ಹೇಳಿ ಕಳ್ಸೀನಿ, ಹಿಂಗೆ ಮಾಡಮ್ ಇವತ್ತು ಕಾಲ್ ಮಾಡಿದ್ರೆ ಅಕಸ್ಮಾತ್ ಹೇಳಬೇಡ್ರಿ, ನೀವು ಇಲ್ಲೇ ಇದೀನಿ ಅಂತ ಹೇಳತ್ತಂತ ಹೇಳಿ ನಾವು. ಬಟ್ ಅವ್ರಿಗೆ ಹೇಳಿಲ್ಲ ಅಂತ ಅನ್ಕೊಂಡಿವಿ. ಅವ್ರಿಗೆ ಸದ್ ಕಾಲ್ ಮಾಡ್ತಾರ, ಅವಾಗ ಅವ್ರಿಗೆ ಕೇಳ್ತೀವಿ ಹೇಳ್ಯಾರ ಇಲ್ಲ ಅಂತ ಹೇಳಿ. ಐ ಹೋಪ್ ಹೇಳಿಲ್ಲ ಅಂತ ಅನ್ಕೊಂಡಿವಿ. ಹೇಳಲ್ಲ ಅಂದಾರ ಅವರೇ ಇನ್ನೊಂದ್ ಸ್ವಲ್ಪ ಐಡಿಯಾ ಕೊಟ್ಟಾರ ನಮ್ಗ, ಹಂಗೆ ಹೇಳ್ರಿ ಹಿಂಗೆ ಹೇಳ್ರಿ ಅಂತ ಹೇಳಿ. ಅದಕ್ಕೆ ಆಕಿ ಮುಂಜಾನೆ ಹೋದಾಗ ಅವ್ರು ಇದ್ರು. ಬಟ್ ಅವ್ರಿಗೆ ಸಡನ್ಲಿ ಏನೋ ಕೆಲಸ ಅದ ಅಂತೇಳಿ ಮಧ್ಯಾಹ್ನ ಹೋದ್ರು ಅವ್ರ ಊರಿಗೆ, ಸ್ವಲ್ಪ ಶಿಲ್ಪಕ್ಕರ್ ಬಲ್ಲಿ. ಅದಕ್ಕೆ ಇವಾಗ ಆ ಕಾವೇರಿಗೆ ಕರ್ಕೊಂಬರಕ್ ಹೋತಾರಲ್ಲ, ಇವಾಗ ಆಕಿಗೆ ಅಲ್ಲೇ ಹೇಳತ್ತ ಹೇಳಿ ನಾನು ಸ್ವಲ್ಪ ಹಂಗಂಗ ಆಕಿ ನಂಬುತ್ತಾಳ. ಈಗೈತಲ್ಲ ಈ ಥರ ಪ್ರ್ಯಾಂಕ್ ತಲೆ ಇಟ್ಕೊಂಡು ಏನು ಸಕ್ಸಸ್ ಆಗುತ್ತ ನಾ ಫುಲ್ ಹೋಪ, ನನ್ನ ಕಡೆಯಿಂದ ಫುಲ್ ಹೋಪ್ ಇಟ್ಕೊಂಡಿನಿ. ಏನಾಗುತ್ತೆ ನಮ್ಮ ಮದರ್ ಇಂಡಿಯಾ ಅವರಲ್ಲಿ ಹೇಳಿರಲಿಲ್ಲ ಅಂದ್ರೆ ಸಕ್ಸಸ್ ಆಗುತ್ತೆ. ಹೇಳಿದ್ರು ಯಾಕಪ್ಪ ಅಂದ್ರೆ ಅವ್ರಿಗೆ ಪ್ಲಾನ್ ನಮ್ಗೆ ಇನ್ನೊಂದಿಟ್ಟು ಕೊಟ್ಟು ಹೋಗ್ಯಾರ ಅವ್ರು, ಅದಕ್ಕೆ ಅವ್ರು ಹೇಳಿಲ್ಲ ಅನ್ಕೊಂಡಿನಿ. ಸರಿ ನೋಡ್ಬೇಕು ಏನಾಗುತ್ತೆ ಅನ್ನೋದು. ನಮ್ಮ ತಂಗಿಗೆ ಇಲ್ಲಿವರೆಗೂ ಪ್ರ್ಯಾಂಕೇ ಮಾಡಿಲ್ಲ, ಫಸ್ಟ್ ಟೈಮ್ ನಮ್ಮ ತಂಗಿ ಮೇಲೆ ಪ್ರ್ಯಾಂಕ್ ಮಾಡ್ತಾ ಇದ್ವಿ. ಈಗ ಹೆಂಗಿರ್ತಾವ್ರ ರಿಯಾಕ್ಷನ್ ಅನ್ನೋದು ಲಾಸ್ಟ್ ವರೆಗೂ ನೋಡ್ರಿ. ಏನೇನು ಮಾಡಿದಾಗ ಏನ್ ಹೇಳ್ಬತ್ತನು, 2 ಸರ್ತಿ ಹಚ್ತೀವಿ ಹೊಟ್ಟೆ ಎತ್ತಬೇಡ, 3ನೇ ಸರ್ತಿಗೆ ಎತ್ತತ್ತೀವಿ ಅವ್ರಿಗೆ ಕಾಲ್. ಓಕೆ, ಅವಾಗ ಕಾವೇರಿ ಬಂದಾಗ ಮಾಡಬಹುದು ಕಾಲ್. ಅಷ್ಟೇ ಮಾಡಮ್ಮ. ನೋಡೋ ಮತ್ತೆ ಗೈಸ್ ಏನೇನಾಗುತ್ತೆ, ಹೆಂಗಿರುತ್ತಿದ್ದು ಬ್ಲಾಗ, ಹೆಂಗಿರುತ್ತೆ ಪ್ರ್ಯಾಂಕ್. ಜಸ್ಟ್ ನೀವು ಕೊನೆವರೆಗೂ ನೋಡ್ರಿ, ನಿಮಗೂ ಅರ್ಥ ಆಗುತ್ತೆ. ನಾವು ಕ್ಯೂರಿಯಾಸಿಟಿ ಅಂತ ಕೈಲಾಗತ್ತಿ. ಫಸ್ಟ್ ಟೈಮ್ ನಮ್ಮ ತಂಗಿ ಮೇಲೆ ಪ್ರ್ಯಾಂಕ್ ಮಾಡಕತ್ತಿಲ್ಲ. ಈಗ ಹೆಂಗೆ ರಿಯಾಕ್ಷನ್ ಕೊಡ್ತಾಳೆ, ಏನೇನು ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳಿಕ್ಯಾರ. ಶಿಲ್ಪ ಮೇಲೆ ಪ್ರ್ಯಾಂಕ್ ಮಾಡಿದಾಗ ಮತ್ತು ಮನೆಯವ್ರ ಮೇಲೆ ಪ್ರ್ಯಾಂಕ್ ಮಾಡಿದಾಗ ಎಲ್ಲ ಮಂದಿ ಸ್ವಲ್ಪ ಹೆಲ್ಪ್ ಮಾಡ್ಯಾಳ. ಸೊ ಈ ಸರ್ತಿ ಐತಿಲ್ಲ ನಮ್ಮ ತಂಗಿ ಮೇಲೆ ಪ್ರ್ಯಾಂಕ್ ಇರುತ್ತೆ ನೋಡ್ರಿ. ಅಲ್ಲಿ ಹೇಳ್ಕೊತ ಬನ್ನಿ ಸ್ವಲ್ಪ ಹಂಗೆ ಬರಾಗಿ ಹೇಳ್ಕೋತ ಬರಾಗೆ ಬರ್ತೈತೆ. ಏನೇನಾಗುತ್ತೆ ಮನೆಗೆ ಗೊತ್ತಾಗತ್ತೆ, ಗೊತ್ತಾಗ್ತದ. ಅವಾಗ ನೋಡಮ್, ಅವಾಗ ಇವ್ರ ಕೈಯಾಗ ಹಿಡ್ಕೊಂಡೆ ವಿಡಿಯೋ ಮಾಡ್ತಾರ ಗೈಸ್. ಯಾಕಪ್ಪ ಅಂದ್ರೆ ಈಗ ಫೋನ್ ಅದ ಇಟ್ರೆ ಡೌಟ್ ಬರ್ತದ. ಜಸ್ಟ್ ವಾಯ್ಸ್ ಇಡು. ಮತ್ತೆ ಇನ್ನೊಂದು ಏನ್ ಮಾಡ ಅಂದ್ರ, ಫಸ್ಟ್ ಕೈಯಾಗ ಹಿಡ್ಕೊ ಮಾಡು, ಆಮೇಲೆ ಏನ್ ಮಾಡಂದ್ರ ಅಲ್ಲಿ ಸೆಟ್ ಮೇಲೆ
ಇಟ್ಟು ಏನನ್ನು ವಿಡಿಯೋ ಅಪ್ಲೋಡ್ ಆಗಿಲ್ಲ ಅದು ಅಷ್ಟೇ ಬಿಡು ಅಂತೇಳು. ಅಷ್ಟೇ ಇಡು ಅಷ್ಟು ಮಾಡಬೇಡ ಸಿಟ್ ಮಾಡ್ದಂಗೆ ಮಾಡೋಣ ಮೇಲೆ ಓಕೆ ಡನ್. ಹಂಗೆ ಮಾಡಿದೆ ಅಂದ್ರೆ ಅದು ಫುಲ್ ಕ್ಲಿಯರಕ್ಕೆ ಇದು ಆಗ್ತದ, ಕ್ಯಾಪ್ಚರ್ ಆಗ್ತದ. ಅಷ್ಟೇ ಮಾಡ್ತೀನಿ ಗೈಸ್. ಫಸ್ಟಿಗೆ ಒಂದು ಸ್ವಲ್ಪ ನಿನ್ನ ಕೈ ಹಿಡ್ಕೊಂಡು ಮಾಡು, ಆಮೇಲೆ ಅಲ್ಲಿ ಇಡು. ಫಸ್ಟಿಗೆ ತರೋಣ ಹಿಂಗೆ ಇಟ್ಟು ಅಂದ್ರೆ ಡೌಟ್ ಬರ್ತದ. ಫಸ್ಟಿಗೆ ಕೈಯಾಗಿ ಹಿಡ್ಕೊಂಡು ಮಾಡು, ಆಮೇಲೆ ಹಂಗೆ ಮಾಡು. ನೋಡಮ್ಮ ಗೈಸ್ ಹೆಂಗೆ ಭಾಳ ತಲೆ ಓಡ್ಸಕತ್ತೀವಿ, ನೋಡವ ಏನಂತ. ಇನ್ನು ಎಷ್ಟು ತಲೆ ಓಡ್ಸಕತ್ತ ನಾವು ಮದರ್ ಡೇಲಿ ಹೇಳಿರ್ಬೇಕತ್ತ. ಅಯ್ಯೋ ಇಲ್ಲ ಹೇಳಿರಲ್ಲ. ಫುಲ್ ಮಾನಸಿಕ ಆಗತ್ತೆ ನಿಜ ಹೇಳ್ಬೇಕಂದ್ರೆ. ಇವಾಗ ಕಾಲ್ ಮಾಡಿ ಕೇಳ್ತಿ ನೋಡ, ಕಾಲ್ ಮಾಡಿ ಕೇಳು ಏನೇನು ಹೇಳ್ತಾರೆ ನೋಡೋ ಗೈಸ್. ಹೆಂಗೆ ಇರುತ್ತೆ ಅನ್ನೋದು ಬನ್ನಿ. ಹೆಂಗೆ ಇರುತ್ತೋ ಏನು ಗೊತ್ತಿಲ್ಲ. ಕೇಳಮ್ ನಿಂದ್ರ ಅವ್ರಿಗೆ. ನನ್ನ ಫೋನ್ದಾಗ ಬರೀ ಗೇಮ್ ಮಾಡ್ತಾರೆ. ಹಲೋ ಓದಿ. ಕಾವೇರಿ ಏನು ಹೇಳಿ, ಏನು ಫೋನ್ ಹಚ್ಚಿ ಏನು ಹಿಂಗಿಂಗತ್ತೆ? ಕಾವೇರಿ ಏನು ಫೋನ್ ಹಚ್ಚಿ ಹೇಳಿ ಏನು ಬಂದಿನ ಮಾಡಿನ ಅಂತ ಹೇಳ್ಕರೆ? ಹೌದಾ, ಆಯ್ತಾಯ್ತು. ಹಿಂದಿಗೆ ಸದ ಕಾವೇರಿ ಹತ್ತಾಳ ತಿಳ್ಕೊ. ಈಗ ನೀನು ನನ್ನ ಈ ನಂಬರ್ ಕೊಡು, ಕಾವೇರಿ ಸದ ಶಿಲ್ಪ ಮಾತಾಡತ್ತೋಡು. ಹಾಂ ಮತ್ತೆ ಇದು ಕೊಡು ಕಾವೇರಿಗೆ, ಇದು ಖರ್ಚು ಹತ್ತಾಳ ಕಾವೇರಿಗೆ. ನಮಗೆ ಹಚ್ತಾಳಲ್ಲ, ನಾವು ಓದ್ತೀವಲ್ಲ ಅವಾಗ ನಿನಗೆ ಈ ಫೋನ್ ಈ ನಂಬರ್ಲೇ ಹಿಂದಿಗಡೆ ಬಂದಾಗ 2 ಸರ್ತಿ ಹಚ್ತೀವಿ. ಆಮೇಲೆ ಬಂದಾಗ ಈ ನಂಬರ್ಲೆ 2 ಸರ್ತಿ ಹಚ್ತೀವಿ. ನೀ ಇದೆಲ್ಲ ಪಿಕ್ ಮಾಡ್ಬಿಟ್ಟು 3ನೇ ಸರ್ತಿ ಪಿಕ್ ಮಾಡು. ಅದು ಹೇಳಿವಲ್ಲ ಪ್ರ್ಯಾಂಕ್, ಅದೇ ಮಾಡೋದು ನೋಡಿ ಲೈನಾಗಿ. ಆಯ್ತು, ಸ್ವಲ್ಪ ಆ್ಯಕ್ಟಿಂಗ್ ಮಾಡ್ಬೇಕು ನೋಡು. ಆ್ಯಕ್ಟಿಂಗ್ ಮಾಡ್ಬೇಕು ನೋಡು ಅಂದೆ. ಫುಲ್ ಖತರ್ನಾಗ ಆ್ಯಕ್ಟಿಂಗ್ ಮಾಡ್ಬೇಕು ನೋಡು. ಹಾಂ ಆಯ್ತು, ನೀ ಏನು ಮಾತಾಡಲಿ. ಓಕೆ ಅವ್ ಹೋಗಿರ್ಬೇಕು ಸರ್, ಹೋಗ್ಯಾನಂತ ಹೇಳು. ಅಡ್ವಾನ್ಸ್ ಹೋಗ್ಯಾನಂತ ಹೇಳಲ್ಲ. ನಾ ಅಡ್ವಾನ್ಸ್ ಹೋಗಿನಂತ ಹೇಳು. ಹಂಗೆ ಹೋಗಿನಂತ ಹೇಳು. ಗೈಸ್ ಏನೇನಾಗತ್ತ, ಏನೇನು ಮಾತಾಡ್ತೀವಿ ಒಂದು ಗೊತ್ತಿಲ್ಲ. ಬನ್ನಿ ನೀವು ನೋಡ್ರಿ ಲಾಸ್ಟ್ವರೆಗೂ. ಲೆಟ್ಸ್ ಗೋ. ಇವಾಗ ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು, ಹೊರಗಡೆ ಕರ್ಕೊಂಬರ್ಲಕ್ಕೆ ಹೋಗ್ಬೇಕು. ಕರ್ಕೊಂಬರುವಾಗ ಅಲ್ಲೊಂದಷ್ಟು ಏನೋ ಮಾಡ್ತೀನಿ ನೋಡ್ರಿ ನೀವು. ಬನ್ನಿ ಎಷ್ಟಾಗೋದು ಅಷ್ಟು ಮಾಡ್ತೀನಿ ಗೈಸ್. ಇವಾಗ ನಮ್ಮ ತಂಗಿ ಬರಕತ್ತಾಳೆ. ಈಗ ಇಷ್ಟೇ ಇರುತ್ತಾ ಬ್ಲಾಗ, ಹೆಂಗಿರುತ್ತ ಎಷ್ಟಕ್ಕಷ್ಟು. ಸ್ವಲ್ಪ ನಮ್ಮ ಮದರ್ ಇಂಡ್ ಅವ್ರು ಆಲ್ರೆಡಿ ಅಡ್ವಾನ್ಸ್ ಆಯ್ತು ಹೇಳ್ಯಾರಂತ, ಅಂದ್ರೆ ಹಿಂಗೆ ಬಿಟ್ಟು ಬಂತೀನಿ ಅಂತ ಜಗಾಡೆ. ಸೊ ಏನೋ ರಿಯಾಕ್ಷನ್ ಬರ್ತದ ಏನೇನಿಲ್ಲ ಗೊತ್ತಿಲ್ಲ. ಬನ್ನಿ ನೋಡುವ ಏನೇನಾಗುತ್ತೆ ಅನ್ನೋದು. ಐ ಆಮ್ ಸೋ ಎಕ್ಸೈಟೆಡ್ ಗೈಸ್. ಹೆಂಗಾಗತ್ತ ಏನಾಗತ್ತ ನಾನು ನೋಡ್ಲಕ್ಕ ಬರತಾಳೆ. ಹಂಗೆ ಆ ಸೈಡ್ ರೋಡ್, ಈ ಸೈಡ್ ಆಯ್ತು ಬೆಕ್ಕು. ನೋಡ್ರಿ ಏನೇನಾಗತ್ತ ನಡ್ಕೊಂತ ಹೋಗುವ. ಸುಮ್ಮನೆ ಯಾರು ಗೊತ್ತ ಗಾಡಿ ಹೋಗ್ಯಾಳ ಈಗ. ಅಲ್ಲ ದವಾಖಾನಿನ ನೀ ಹಂಗ ಅಂದೇನು ಸುಮ್ಮನೆ ಹೋದ್ರಳತ್ತ ಮುಂಜಾನೆ ಆಯ್ತು. ನೀವು ಹೋಗಿದ್ದೆ ಬಿಟ್ಟು ಬಂದೇ ನೋಡು. ಬಿಟ್ಟು ಬಂದ ಶುರು ಮಾಡ ಬರ್ತೀನಿ. ಹಾ ಮುಂಜಾನೆ ಚಲೋ ಮಾಡ್ಯಾಳ. ಸಾಕಾದವ್ರು.
ಇಲ್ಲಿ ನಾ ಅಂತೀನಿ ಮನೆಯೆಲ್ಲ ಕುಲಾಟ್ಗೆ ನೀ ಕಣಾರಿಗೆ ನೀವು ಬರೋದು ನೋಡಿ ಹಚ್ಚಿದೆ ಬಾ ತಮ್ಲೆ ಬಾ ಅಂತ ಹೇಳತ್ ನಾ ಅಂದೆ ಬಂದ ನೋಡು ಅವಾಗೆ ಆತಂದ್ರು ಯಾವಾಗ ಆತ್ ನಾ ಅಂದೆ ಅವಾಗೆ ಬಂದನತ್ ನೋಡು ಹಂಗ ಅಂತನಕತ್ತಳು ಹಂಗನಕತ್ತಿ ಮತ್ ನೀ ಎಲ್ಲಿದ್ರೆ ನಾ ಕೇಳ್ತೀನಿ ನಾ ಅಲ್ಲೇ ಇದೀನಿ ಮನೆಗೆ ಎತ್ತತ ಮತ್ ಮಾತ್ ಬೇರೆ ತರ ಆಡ್ಕೊತ ಇಲ್ಲಿ ಈ ಮನೆಗೆ ಅಂತ ಹೇಳಿದ್ರ ಅದಕ್ಕೆ ಮಾತು ಕೇಳ ಇದು ಯಾಕ ಹಂಗಲ್ಲಕತ್ತಿ ಎಲ್ಲಿದೆ ನಾ ಅಂತೀನಿ ನನ್ ಜೋಡಿ ಜಗಳ ನಾವು ಬಾಗಿ ಆಗ್ತಂದು ಬರೀ ಹಿಂಗೆ ಮಾಡಕತ್ರಿ ನಿಮ್ಗೆ ತಾಯಿ ನೀನು ಸೆಡ್ ಮಾಡ್ಬಿಡ್ತಾರೆ ಗೊತ್ತಾನು ಹೆಂಗ್ ಒಟ್ಟ ತಿಳಿಯಲಿ ಇಬ್ರು ಒಬ್ರಿಗೊಬ್ರು ಸಿಟ್ಟಂದ್ರ ಯಾರು ಒಬ್ಬರಿಗೆ ಸಮಾಧಾನ ಇಲ್ಲ ಇಬ್ಬರದ್ರಾಗ ಹೇಳಿ ಇವಂತೂ ತೀರಾ ಉರಿತಾನ ಅಲ್ಲ ಈಗ ತಾನು ತಾಳ್ಮೆ ತಗೋತ್ ಮಮ್ಮಿನೂ ಹಂಗೆ ಮಾಡ್ತಾರ ತಾನು ತಿಳ್ಕೊಬೇಕಿಲ್ಲ ನಾ ಕಾವೇರಿಗೆ ಹೇಳಿ ಹೋರಿ ಫೋನಲ್ಲಿ ಹಚ್ರಿ ನಿನಗೆ ಹಚ್ಬೇಕಂದಿದ್ದೆ ನಿನ್ ನಂಬರ್ ನನ್ಗೆ ಗೊತ್ತಿದ್ದಿಲ್ಲ ಆಕಿಗೆ 2 ದಿನ ಹೋಗಲು ಶಟ್ಕೋದು 2 ದಿನ ಹೋಗಲು ಶಟ್ಕೋದು ಅಂದ್ರೆ ಯಾರು ಗೊತ್ತೀನಿ ಒಟ್ಟ ನಮ್ ನೆಮ್ಮದಿಯಿಂದ ಇರ್ಕೊಡಲ್ವ ಇವ್ರು ನೀವು ತರಾಕಿಲ್ಲ ಸಿಂಧಿಗೆ ಹೋಗೋದ ಶಿಲ್ಪನ ಕೇಳಬೇಕಿಲ್ಲ ನಿಂದಿರ್ಬೇಕಿಲ್ಲ ನಾವೇ ಹೇಳ್ತೀವಿ ಇಲ್ಲಿ ನಿಂದಿರ್ಬೇಕಿಲ್ಲ ಹೋಗೋದಂದ್ರೆ ಹೋಗೋದು ಎಲ್ಲ ಇಲ್ಲ ನಿನ್ನೇನು ಯಾವಾಗ ಹಂಗ ಹೋದ್ರೆ ಹೋಯ್ತೀವಿ ಅಂತ ಹೇಳಿ ತಾಳ್ಮೇಲಿಲ್ಲ ಅಂದ್ರೆ ಕಾವೇರಿಗೆ ಹಚ್ಚಿ ಹೇಳಿದ್ರೆ ಹೋಗಿ ನೀವೇ ಹಚ್ಚದೆ ಶಿಲ್ಪ ನನಗೆ ನಂಬರ್ ಇಲ್ಲ ನಂಬಲ್ಲಿ ಮಮ್ಮಿ ಫೋನ್ ಒಂದ್ಸಲ ನಿನ್ನೆ ಹಚ್ಚಿ ಅದು ನಂಬರ್ಗಳು ಭಾಳ ಬರ್ತಾವ ಅದ್ರೊಳಗೆ ಸೇವೆ ಬರಲ್ಲದು ಹಿಂಗ ಭಾಳ ಈ ಸಲ ಎಷ್ಟು ನಂಬರ್ ಅದ ಯಾವ ನಂಬರ್ ಯಾರು ಗೊತ್ತಾಗಲ್ಲ ನನಗೆ ಇಟ್ಕೊಂಡ್ಕೆ ಕೂತಾಳನು ಅದ್ರಾಗ ಇತ್ತು ನಂಬರ್ ಅಕ್ಕಂದಿತ್ತು ಅದ್ರದ್ದು ನಾ ಕಡೆಗೆ ಅಕ್ಕಿಗಡೆ ಹಚ್ಚಿ ಹೇಳಿ ಹೋರಿ ಅಂತ ನೀವು ಓದ್ತೀನಿ ಮನ್ಯಾಗ ದೊಡ್ಡಕಾಗಿ ತಾನಗೂ ಇಲ್ಲ ತಾಳಿಗೆ ತಾನು ಸುಟ್ಟಿ ನಾವು ಸಣ್ಣ ಕೂತ್ ಹೇಳೋದಿರ್ತದೆ ಅದು ಶಿಲ್ಪಕ್ಕೂ ತಾವಲ್ಲೇ ಹಂಗಂದ್ರ ನೋಡು ಜಗಾಡತ್ ನೋಡು ಅಟ್ಟಾಕಿ ಮಾಡಕ ನಾ ಹೇಳಿದ್ರು ಬರೇ ಮಾತಿ ತಾನೇ ಸಿಟ್ ಮಾಡಲಿ ನಾನು ಅದೇ ಹೇಳ್ತೀನಿ ಮಣ್ಣಿ ಸುಡೋದಕ್ಕೆ ಹೆಂಗೆ ನಡ್ಸಾಳ ನೀ ಅದಕ್ಕೆ ಸಿಟ್ ಮಾಡ್ತಿರ್ತ ಕೇಳತ್ತೀನಿ ಮುಚ್ಲೇನ್ ಶಿಲ್ಪ ಬಾಗ್ಲು ಮುಚ್ಚ ಇಲ್ಲ ನಾ ಹೇಳ್ತೀನಿ ಸುಮ್ಮನೆ ಸಿಟ್ ನೀ ಯಾರು ಸಮಾಧಾನ ತಗೋಬೇಕಿತ್ತಪ್ಪ ಏನ ಎಷ್ಟು ಹೇಳಕತ್ತೀನಿ ಹೇಳಿದ್ರೆ ನನ್ನ ಮೇಲೆ ಯಾರು ಕರ್ ಮಾಡ್ದಾಳ ಮತ್ತು ನನ್ನ ಹೆಸರು ಹೇಳ್ತಾಳೆ ಯಾರು ಮಾಡ್ತಾನೆ ಯಾರು ಮಾಡ್ತಾನೆ ಅಂತ ಹೇಳಿ ಭಾಳ ಒಂದ್ 20 ಮಂದಿ ಇದೀವಿ ಮನ್ಯಾಗ ಇರೋದು 4 ಮಂದಿ ಇದೀವಿ ಚಂದ ಇರ್ಲಕ್ ಬರ್ಲ ಎಷ್ಟು ಹೇಳಿ ನಾನು ಗಪ್ಪು ನಾನು ಗಪ್ಪ ಕೂತರು ಹಂಗೈತಿ ಹಿಂಗೈತಿ ತಾನೇ ಯಾರಿಗೂ ತಿಂಡಿ ಮಾಡತ್ತಾಳ ಬರೀ ಜಗಳ ನನಗೂ ಮಾತಿಗೆ ಬೈತಾಳ್ತಾರೆ ಮಾತಿಗೆ ಸಿಟ್ಟಿಗೆ ಹೇಳ್ತಾಳ ಮುಂಜಾನೆ ನೋಡಿದಿಲ್ಲ ನಾನು ಈಗ ಹಚ್ಚ ನೀ ಆಚೆ ಫೋನ್ ಬಿಡೋದು ಅದು ಅಡಿಗೆ ಬಿಡು ವಿಡಿಯೋ ಒಂದು ಅಪ್ಲೋಡ್ ಆಗಲಿ ನಾ ಬೈದೀನಿ ಫೋನ್ ಕಟ್ ಮಾಡಿಬಿಟ್ಲು ಪಟಕನ ಮತ್ತೊಂದ್ಸಲ ಹಚ್ಚೀನಿ ಅವಾಗ ಶಿಲ್ಪಕ್ಕನ ಕೈ ಕೊಡ್ತಾ ಈಗ ಶಿಲ್ಪನ ಮಾತು ಕೇಳಿದ್ರೆ ಯಾರ ಮಾತು ಕೇಳಲ್ಲ ಈಗಲೇ ಬರೇ ನಮಗೆ ಸಿಟ್ಟು ಮಾಡಿದ್ರೆ ಅಲ್ಲ ಮಕ್ಕಳಿಗೆ ಟೆನ್ಷನ್ ಬರ್ತದ ಒಂದ್ ಸ್ವಲ್ಪ ತೆಗೀಲಿ ಶಿಲ್ಪ ಕರೆ ಹೇಳ್ಬೇಕಂದ್ರು ಮಾಮಾಗ ಹಚ್ಲೇನು ಮಮ್ಮಿ ಹಚ್ಚು ಮಾಮ ಹೇಳೋದು ಮಾಡ್ಯಾಳ ಯಾರು ಗೊತ್ತು
ಎಟ್ಟಿಗೆ ಟೈಮ್ ಇರ್ತಾನಲ್ಲ ನಾವು ಮನ್ಯಾಗ. ಇಲ್ಲ ಅವ ಮುಂದೆ ಹೇಳಿ ಯಾರಿಗೊತ್ತು ಸುಮ್ಮ ಬಂದ ಹೋಗಿದ್ದಂದ್ರ ಯಾರಿಗೂ ತಗೋ ಗಂಟೆ ಬಲ್ಲೆ ಶಿಲ್ಪಕರ್ ಬಲ್ಲೆ. ಹಲೋ ಹಲೋ, ಏನ್ ಮಾಡತ್ತಿ? ಎದರ್ ಸೇಮ್ ಜಗಡ್ರಿ? ನೀಗೇನಾದ ನಾ ಹಂಗಂದ್ರೆ ಶಿಲ್ಪ ನಾ ಹೋಗ ಮಾಡಿದ್ನಲ್ಲ ನಾನು. ನೀ ಯಾಕೆ ಅವ್ರಿಗೆ ಚಂದ ಚಂದ ಕೇಳ್ಕೊತ ಕೂತಿದ್ದಿ? ನಾನೇ ಹೇಳಿನಲ್ಲ ಯವ್ವ ಹೋಗ ಮತ್ತೆ ನಾನೇ ಹೇಳಿನಿ. ಹೋಗ ಮತ್ತೆ ಹೇಳಿಲ್ಲ ನಿನ್ಗೆ ನಾ ಸಿಟ್ ಮಾಡಿಕ ಹೋದ್ರ ಹಂಗಲ್ಲ, ನೀ ತಡಾಕಿಲ್ಲಾರ್ದ ಸಿಂದಗಿಗೆ ಯಾಕೆ ಹೋದಿ? ನನಗರ ಒಂದು ಮಾತು ಹೇಳ್ಬೇಕಿಲ್ಲ ಹೋಗೋ ಟೈಮ್ದು. ಯಾಕಿಲ್ಲ ಅವು ಮುಂಜಾನೆ ಇತ್ತಲ್ಲ. ಇವತ್ತು ಉಪವಾಸ? ಅವರು ಉಪವಾಸ, ನೀನು ಉಪವಾಸ? ಹಾ ಇಲ್ಲ, ಯವ್ವ ನಿಮಗ ನಾವು ಒತ್ಲಕತ್ತೀವಿ ಕಣ್ಣಾಗ, ನೀವು ಚಲೋ ಚಲೋನೇ ಇರ್ತೀರಿ, ನಮಗ ಸಾಯ ಬಿಡ್ಲಾಕತ್ತೀರಿ ನೀವು. ಅಲ್ಲ ನೀ ಅರ್ಥ ಮಾಡ್ಕೋಬೇಕಿಲ್ಲ, ನಾ ಎಷ್ಟು ಸಂಕ ಮಾಡ್ಕೋತೀನಿ ಗೊತ್ತಾಗಲ್ಲ ನಿನಗ. ಬರೀ 2 ದಿನ ಹೋಗ್ರಿ ಹಿಂಗೆ ಮಾಡ್ತೀರಿ. ಏನ್ ಹೇಳೋಣ ಆಯ್ತು ತಗೋ ಅನ್ನೋದು, ಫೋನ್ ಇಡೋದು. ಏನ್ ಸಾಧಿಸ್ತೀರಿ ಹಿಂಗ್ ಮಾಡ್ಕೆ? ಅಲ್ಲಿ ಚಂತನ ಅಲ್ಲಿ ಎದಕ್ಕೆ ಮಾಡ್ತಿದ್ದೆ ಇಂಥ ಟೆನ್ಷನ್ ಕೊಡೋದು ನಮಗೆ? ಚಂದ ಅನಿಸ್ತತೆ ಮಾಡ್ತೇವೆ ಯಾರಿಗೆ ಗೊತ್ತು ನೀ. ಸಾಯಿ ಹೇಳಿದ್ರೆ ಕಡೆ ಇರಾಕತ್ತಿದ್ರು ಹೊಸರು ಚಂದಾಗಿ. ನಾವು ನಿಮ್ಗೆ ಎಲ್ಲರಿಗೆ ಕಣ್ಣಾಗ ಒತ್ಲಾಕತ್ತೀವಿ ನೋಡವ. ನೀವೆಲ್ಲ ಚಲೋನೇ ಇರ್ತೀರಿ. ನೀ ಬಾ ಮಮ್ಮಿ, ಯಾಕೆ ಹೋಗಿದ್? ನನ್ನ ಮನಸ್ಸು ಬರ್ಲಕ್ ತಿಳಿ ನೀನು. ಗಪ್ ನೀ ಯಾಕೆ ಕಳ್ತಿ? ಗಪ್ ಬರ್ತಾರ ಗಪ್ಪ. ಬರ್ರಿ ನೀವು. ಹಲೋ, ಅಳಕತ್ತಾಳ. ನೀ ಇಡ್ಬೇಡ ಎದಕ್ಕೆ ಇಡ್ತಿ ಚಂತನ? ಬರ್ರಿ. ಇಟ್ಟು ಅಳಿಸ್ತಿ ನೋಡಕಿ. ಯಾಕೆ ಮಾತಾಡಲ್ಲ? ಮತ್ತೆ ಯಾಕೆ ಕಡಿಮೆ ಏನ್ ಮಾಡ್ತೀನಿ ಎಲ್ಲರ ಜೋಡಿ ಮಾತು ಬಿಟ್ಟು ಏನ್ ಸಾಧಿಸ್ತಿ? ಮಾತು ಬಿಡ್ತಾಳತ್ತು. ಎದ್ರ ಸಲದ್ ಬಿಡೋದು ಮಾತು? ಏನು 10-20 ಮಂದಿ ಇದೀವಿ ನಾವು, ಅದಕ್ಕೆ ಬಿಟ್ಕೋತ್ ಕುಂದ್ರಿ. ಅಲ್ಲ ಯಾಕೆ ಆಡೋದಲ್ಲತ್ತ ಮಾತು ಬಿಡಂಗಿದ್ರ? ನೀ ಅನ್ಕೊಂಡಂಗ ತಿಳ್ಕೊಂಡಂಗ ಮಮ್ಮಿ ಚಂತನ ಹಂಗೆ ತಿಳ್ಕೊಂಡ್ರೆ ಹಂಗೆ ಹೇಳು. ನೀ ಮೊದಲು ಏನಾದ್ರು ಮಗ ಸಹಿಸ್ಕೋತಿದ್, ಈಗ ಹಿಂಗ್ ಮಾಡ್ತಿ ನೀನು? ಗಂಡ ಬೇರೆ ನೀ ಮಾಡಿದ್ದೇನೆ ಎಲ್ಲ ಗಂಡ ಮೇರ್ಲಕ್. ಬರ್ರಿ ನೀವು ನಾಳೆ. ಹೇಳಿದೀಗೇನ ಅಲ್ಲಿ ಮಾತಾಡಲ್ಲ ಅಳತ್ತಿಲ್ಲ. ಅಲೋ, ನಿಮ್ಗೆ ಅಟ್ಟೆ ಜೀವ ಅಂತದ್ ಈ ಕಡೆಯವ್ರಿಗೆ ಏನೂ ಇಲ್ಲ ನೋಡು. ನಮ್ಗೆ ಏನ್ ಕಷ್ಟ ಪಿಷ್ಟ ಒಂದ್ ಸಾಂತ್ವನ ಹೇಳೋರು ಅದಾರ. ನಾವೇ ಇದೀವಿ ಚಂದಾಗಿ ಇರ್ಬೇಕ್ ಬರ್ಲಾ. ಒಟ್ಟು ಬರೀ ಜಗಾಡೋದು ಚಟ್ಕೋದು ಅಂದ್ರೆ ಹೆಂಗ ಹೇಳು? ಅಲ್ಲ ದೊಡ್ಡ ಮುದಿಕೆದ ಬುದ್ಧಿ ಹೋಲಾತ ಈಗ ಅವ್ರ ಮರ ಹಿಡ್ಲಕತ್ತದ. ನಮ್ಗೆ ಯಾರೇ ಅದಾರ ತನ್ ಬಿಟ್ಟು ತಿಳ್ಕೊಳಕ್ ಬರ್ಲಾ.
ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಯಾವತ್ತ ತಿಳಿ ಏನ್ ಚಲೋ ಇರು ನೀರ್ ಪಾಸ್ ಚಲೋ ಇರು ತಗದು ಸಾಯಿ ಹೊಡಂಗ ಮಾಡ್ತೀರಿ ಮತ್ತೆ ಹೆಂಗ್ ಚಂದ ಇರ್ಬೇಕು ನಾವು. ನೀವ್ ಬರ್ತೀನಿ ಅಂತ ಹೇಳ್ರಿ ನಾಳೆ ಗಪ್ಪ ತಳಕಿ. ಇಲ್ಲ ಜಗ ಆಡ್ಕೊಂಡ್ ಹಿಂಗ್ ಹೋಗೋದು ಬರೋದು ಚಲೋ ಇದರ ಹೊಡಗ್ ಬೀಳ್ತದ ಅವ ಏನಂದ್ರ ಮಮ್ಮಿ ನೀ ಎದಕ್ ಮಾತಾಡ್ತೀನಿ ನಾನು ಇದ್ದಾಗ ಅಂದಿಲ್ಲ ನಿಲ್ಲು ಒಟ್ಟು ಒಬ್ಬರು ನನ್ ಬಗ್ಗೆ ಯೋಚನೆ ಮಾಡಲ್ಲ ನೋಡಿ ನೀವು. ಚಲೋರ ಚಲೋ ಇದು ಜಗಾಡ್ಕೋತ ನೆಮ್ಮದಿ ಇಲ್ಲಾರ್ದಂಗ ಉಂಡ್ಕೊಳ್ ಮೈಗೆ ಹತ್ಲಾರ್ದಂಗ ಎದಕ್ ಸಾಯ್ಲತ್ತಿ ನಾವು ಇದಕ್ಕೆ ಸಾಯ್ಲತ್ತೀವಿ ಹಿಂಗ. ಅಲ್ಲ ತಾ ದೊಡ್ಡ ಕೆಲಸ ತಿಳ್ಕೊಂಡು ಮಾತಾಡೋದು ಮಾಡೋದು ಇಲ್ಲ. ಏನ್ ಮಾಡಿ ಕೇಳಲಿ ನಾಯಿ ಚೂ ಬಿಟ್ಟಂಗ ಮಾಡಿದ್ರೆ ಎಲ್ಲರೂ ಏನ್ ಮಾಡ್ಬೇಕು ಹೇಳು. ನೀನು ತಾಳ್ಮಿಲ್ಲ ಆಕಿಗೂ ತಾಳ್ಮಿಲ್ಲ. ನಾ ಏನು ಅಂದೇ ಇಲ್ಲ ಹೇಳಿನಿ ಎಲ್ಲ ಮಾಡೀನಿ. ಎಷ್ಟ್ ದಿನ ಇರ್ತೆ ಅಲ್ಲಿ ಇಟ್ಟು ದಿನ ಅಲ್ಲೇ ಇದ್ದೀವಿ ಮನಸ್ ಬರ್ಲಿ ಬಾ ಕರ್ಸ್ಕೊಡಿ ಮತ್ತ ಅದೇ ಹಂಗೆ ಮಾಡೋದಂದ್ರೆ ಹೆಂಗ್ ಹೇಳ್ಬೇಕು ಹೇಳು. ನೀವೇ ನೀವು ಮಂದಿ ಕೊಡ್ತೀರಿ ಟೆನ್ಷನ್ ನೀವ್ ಚಲೋನೇ ಇರ್ತೀರಿ. ನೀ ಬಾ ನಾಳೆ ಹೇಳಿದೀಗನ ಹಲೋ ಆ ಶಿಲ್ಪ ಕೇಳ ಸ್ವಲ್ಪ ಮಮ್ಮಿಗೆ ಹೇಳಕ್ಕೆ ಕಳಿಸು ಹೇಳ ಅಂದೆ ಮತ್ತ ಒಟ್ರು ಹಿಂಗೆ ಮಾಡ್ಕೊತ ಕೂತ್ರ ಹಂಗೆ ಹೇಳ. ಎಟತಿ ಬಂದಾಳ ಎಡತಿ ಬಂದಾಳ ಬರೀ ನಾನೇ ಮಾಡಿ ಅಂತ ಹೇಳ್ತಾಳೆ ಎಲ್ಲ ಕಡೆ. ಅವ ಅಜ್ಜಿ ಮಾಡ್ಲತ್ತಾಳ ತನಗೆ ಹುಚ್ಚಿ ಇಡ್ಲತ್ತ ಮಾಡತ್ತ ಯಾರು ಗೊತ್ತು. ನನ್ನ ಹೆಸರು ತಿರುಗಾಡೋದಾಗಿ ನಾ ಜಗಳ ಮಾಡಿ ಎಲ್ಲರಿಗೆ ಕೆಟ್ಟ ಮಾಡೋದು. ಯಾಕ ಮೊದಲ್ ನಾ ಮಾತು ಹೇಳ್ತೀನಿ ಮೊದಲ್ ಎಂತದೇ ಹೋದ್ರು ಒಟ್ಟ ಎದ್ರ ಮುಂದೆ ಯಾರ ಮುಂದೆ ಹೇಳ್ಕೊತೀನಿ. ಈಗ ಯಾಕೆ ಹಿಂಗ್ ಮಾಡ್ಲತ್ತಾಳ ಮುದಿಕೆ ಆದಂಗ ತೀರಾ ಅವ್ರು ಇಡ್ಲತ್ತದ. ಮತ್ತೆ ಏನೈತಿ ಚಂತನ ಅದೇ ಇರ್ತದೆ ಏನು ಹಿಡ್ದದ ಮತ್ತ ಅರುಮರು ಹೀಗೆ ಮಮ್ಮಿ ಬಾ ನೀ ನಾಳೆ ಇಲ್ಲಿಕ ನಾ ಬರ್ತೀನಿ ನೋಡುವ ಹೇಳಿಗೆನ ಬಾ ನೀ ನಾಳೆ ಸೀದಾ. ಹಲೋ ಹಲೋ ಬಂದೀನಿ ಮನೆಗೆ. ನೀವು ತಮಲೆ ಮಾತಾಡತ್ತ ನೋಡು. ಹಲೋ ಹೇಳಾಕಿಗಿ ಹೇಳಂದೆ ಮಮ್ಮಿ ಸ್ವಲ್ಪ ಒಂದು ಸ್ವಲ್ಪ ತಿಳ್ಕೊಲ್ಗೆ ಬಿಡಲ್ಗೆ ಸುಮ್ಮನೆ ನಮ್ಗೆ ಟೆನ್ಷನ್ ಕೊಡ್ಬೋದು. ಮೊದಲ ಅವ ಏನ್ರಿ ಅಂದ್ರು ಇರ್ಲಿ ಅವತ್ಗೆ ಗಪ್ ಇರ್ತಾಳ ಅಂಜಿ ಈಗ ಆಕಿನೂ ಹಂಗೆ ಮಾಡ್ತಾಳ ಇವನು ಹಿಂಗೆ ಮಾಡ್ತಾನ. ಹೇಳ ನಾವಿಬ್ರು ಏನ್ ಮಾಡ್ಬೇಕು ಹೇಳು. ಇವನು ಮಾತ್ ಕೇಳಲ್ಲ ಆಕಿನೂ ಕೇಳಲ್ಲ. ಮತ್ತೆ ಕೇಳ್ದೇನ ನಾಳೆ ಬಾತೇಳು ನಾ ನಾಳೆ ಬರ್ಲಿ. ನಾಳೆ ಬಾತೇಳು ನಾಳೆ ಬಾತೇಳುವ ಎದಕ್ಕೆ ಹೇಳಿದ್ರೆ ಇರ್ತಾಳತ್ತ ಬಾತೇಳು ಸುಮ್ಮ
ಅಂತಾನೆ 2 ದಿನ ಇರ್ತಾಳೆ ಇಲ್ಲನೇ ಇಲ್ಲಿ ಮಕ್ಕಳು ಅದಕ್ಕೆ ಮಕ್ಳದ್ದು ಯೋಚನೆ ಮಾಡಂಗಿದ್ರೆ ಹಿಂಗ್ಯಾಕೆ ಮಾಡ್ತಾಳ ಮಂದಿಗೆ ತಲೆಯಾಗ ಟೆನ್ಷನ್ ಕೊಟ್ಟವ್ರು ಚಂದ ಉಂಡು ಏನು ಕೆಲಸ ಇಲ್ಲ ಏನಿಲ್ಲ ಬಗ್ಸಿಲ್ಲ ಸುಮ್ಮ ಮನ್ಯಾಗ ಆರಾಮಿರೋ ಊಟ ಮಾಡಿ ಆರಾಮಿರೋ ಕೇಳೋದಕ್ಕೆ ಒಟ್ಟಾಗಿ ಕೇಳೋಕ್ಕೆಲ್ಲ ಬಿಡೋಕ್ಕೆಲ್ಲ ನಾನಾ ಅವ್ವ ಹೋತೀನಿ ಅಂತಾಳ ಮನ್ಯಾಗಿರೋವ ನೀನು ಆರಾಮಿರು ನಾವೆಲ್ಲ ತಂದು ಹಾಕ್ತೇವೆ ಅದಕ್ಕೆ ಟೆನ್ಷನ್ ತೋದ ಕೇಳೋದಕ್ಕೆ ಕೇಳಲ್ಲ ಇಲ್ಲಿ ಕಳಿಸ್ತೀನಿ ಅಲ್ಲೇ ಊರಾಗಿದ್ದಾಗ ಕಳಿಸ್ತೀನಿ ಅಲ್ಲ ಚಂದ ಇರ್ಲವ ಆರಾಮಾಗಿ ಇರ್ಲಿ ಊಟ ಮಾಡ್ಕೊಂಡು ಆರಾಮ ಇರ್ಲತ್ತಿ ನಾವಂದ್ರ ನಿನ್ನ ಮೇಲೆ ಅದಕ್ಕೆ 4 ದಿನ ಇರ್ತಾವ ಇಲ್ಲೇ ಮಕ್ಳು ಇಲ್ಲಿ ಚಂದನ ಬಾಯ್ತಾಳ ನಾಳೆ ಏನು 4 ದಿನ ಬಿಟ್ಟು ಬರ್ತಾಳ ಚಂದನ ಪ್ರ್ಯಾಂಕ್ ಮಾಡ್ಕೋತ ಕಡೆ ಚಂದನ ಪ್ರ್ಯಾಂಕ್ ಮಾಡ್ಕೋತ ಕಡೆ ಆಯ್ತು ಆಮೇಲೆ ಏನ್ ಹೆಚ್ಚಿದ್ರಿ ಅಪ್ಪ ಕಡೆ ಅಲ್ಲಿದ ಅಳ್ಕೊತ್ ಬಂದಿಂತಲೆ ಹಂಗ ಗೊತ್ತ ಮತ್ತೆ ಎಲ್ಲಿದೆ ಮಿನಿ ಕಡಿಮೆ ಆಕ್ಟಿಂಗ್ ಸೂಪರ್ ಹೋಗ್ಯಾಳ ಹಿಟ್ಟು ಬೀಸ ಹೋಗ್ಯಾಳ ಎಲೆ ಎದಕ್ ಮಾಡ್ತೇವ ನೀನು ನಾಳೆ ಅಳಸಿದ್ರಲ್ಲಿ ರಗಡ ಅಳಸಿರಲ್ಲಿ ಮಂಗಳವಾರ ಇದ್ದದ್ದು ಗೊತ್ತಿಲ್ಲ ಜಾದಿಟ್ಟ ಓದಿಟ್ಕೆ ಹೋಗ್ಯತ್ ನನಗ ಕನಸು ಬಿದ್ದಿರ್ತದ ಅದಕ್ಕೆ ಜವಾಡ್ರತ್ ನಾ ತಿಳಿದೀನಿ ಏನ್ ಉಂಟಲ್ಲ ಏನ್ ಪ್ರ್ಯಾಂಕ್ ಮಾಡ್ತಾರೆ ನಾ ನಿಜ ಆಗ್ಬೇಕಂದ್ರ ಅಲ್ಲೇ ಬರಾಗ ಹಳ್ಳಾಗ್ತಿರು ಗಾಡಿ ಮೇಲೆ ಅಲ್ಲೇ ಬಿಡಪ್ಪ ಅನ್ಸಿತ್ತು ಸುಮ್ಮ ಒಂದ್ ಸ್ವಲ್ಪ ಎಳಬರ ಆಯ್ತೈತೆ ಅನ್ಕೊಂಡೆ ನನಗೆ ಇಲ್ಲಿ ಬಂದಾಗ ಕುತ್ತಾಗ ಅದೇನ್ ಪ್ರ್ಯಾಂಕ್ ಮಾಡ್ತೀನಿ ಕುತ್ತಾಗ ನಗು ಅಂಟಿದ್ವಾಗ ಒಳಗೋಗಿ ಹಲೋ ಅವ್ರ ಆಕ್ಟಿಂಗ್ ಏನ್ ಆಕ್ಟಿಂಗ್ ಖತರ್ನಾಕ್ ಮಾಡ್ದವ ತಾಯಿ ನೀ ಖತರ್ನಾಕ್ ಮಾಡಿದೆ ಆಕ್ಟಿಂಗ್ ಹಾಗೆ ಅಲ್ಲಿ ಗಾಡಿ ಮೇಲೆ ಒಳಕೋತ್ ಬಂದಾಳೆ ಇಲ್ಲಿ ಕೂತಾಳೆ ಅಲ್ಲೇ ಕೂತಲ್ಲ ಹತ್ತಾಳತ್ತ ಮಾರಿ ಕ್ಯಾಂಪ್ ಮಾಡ್ಕೊಂಡೆ ಬಂದಳು ಹೊರಗೆ ಯಾಕೆ ಹತ್ತೇನತ್ ನಾ ಅಂದೆ ಹ್ಞೂ ಹ್ಞೂ ಟೆನ್ಷನ್ ಹಾಂ ಹಾಂ ಇನ್ನೇನು ಮಾತಾಡಿ ಹೋಗಿದ ಚಿನ್ನಗಿಗೆ ಕೂತ ಅಳಾಗದ ಕಣ್ಣಲ್ಲಿ ಟಪಕ್ ಬೆಳೆ ಬೀಳಾಕತ್ತವ ಕರೆ ಟೆನ್ಷನ್ ತಲೆ ಗೊತ್ತೇನು ಬರೇ ಹಿಂಗೆ ಎಲ್ಲ ನಿಮ್ಮಿಬ್ಬರದ ಅತಿ ಸುಚಿದು ಪ್ಲಾನ್ ಮತ್ ಯಾಕೆ ಏನಾಗ್ಯದ ಕೇಳತ್ತಾಳ ಅಕ್ಕ ಒಂದ್ ಸಾಂಗ್ ಅವ್ವ ನಿನ್ನೆ ಆಕ್ಟಿಂಗ್ ಮಾತ್ರ ಆಸ್ಕರ್ ಲೆವೆಲ್ದಾಗ ಇತ್ತು ನೋಡುವ ಖತರ್ನಾಕ್ ಇವ್ರು ಯಾಕೆ ಹಿಂಗ್ಯಾಕ್ ಮಾಡಕತ್ತಾರ ಒಟ್ಟ ಯಾರ ಮಮ್ಮಿ ಬೈಯಲ್ಲೇ ಇದಾರ ಹಿಂಗ್ಯಾಕ್ ಮಾಡಕತ್ತಾರ ಒಟ್ಟ ಯಾರಿಗೆ ಟೆನ್ಷನ್ ಇಲ್ಲ ಅನ್ನಕತ್ತಿಲ್ಲ ನಾ ಅಂತಳತ್ ಮಾಡಿದವ ನಾಳೆ ಬಿಡ್ರಪ್ಪ ಐತವಲ್ಲ ಪ್ರ್ಯಾಂಕ್ ಅಳ್ಕೋತ ನೀ ಹಿಂಗೆ ಹೇಳ್ತೈತಿ ನಮಗೆ ಗೊತ್ತಿತ್ತು ನಾವು ಜಸ್ಟ್ ಬೈತಾಳ ನನಗೂ ಬೈತಾಳ ಅಂದ್ರೆ ಮಮ್ಮಿಗೆ ಬೈತಾಳ ನಾ ಅನ್ಕೊಂಡಿದ್ದೆ ಅಲ್ಲಿ ನೋಡ್ರಿ ಅಳ್ಕೋತ ಅಲ್ಲಿದ ಗಾಡಿ ಮೇಲೆ ಅಳ್ಕೋತ ಬಂದಾಳ ನಾ ಅಲ್ಲೇ ಗಾಡಿ ಮೇಲೆ ಅಳತ್ತಳು ಬಿಡು ಹೋಗ್ಲಿ ಬಿಡು ಅನ್ಕೊಂಡೆ ಸುಮ್ಮ ಮನೆಗೆ ಬಂದು ಸ್ವಲ್ಪ ಸ್ಟಾರ್ಟ್ ಮಾಡಿದೆ ಹಂಗಾಯ್ತು ಗೊತ್ತ ಮನಿಗ್ ಬರೋಣ ಮಮ್ಮಿ ಕಾಣಿಸ್ಲಿಲ್ಲ ತೀರೋ ಅಳು ಬತ್ ನಾನು ಸುಮ್ಮನೆ ಹೇಳ್ತಾ ಈಗ ಅಳತ್ತೋಳ ಮಾತ ಎರಡ್ ಸರ್ತಿ ಕಾಲ್ ಮಾಡಿದ್ರೆ ಪಿಕ್ ಮಾಡ್ಬೇಡ್ರಿ ಮೂರ ಸರ್ತಿ ಪಿಕ್ ಮಾಡ್ಲಿಲ್ಲ
ನಾನು ಅಲ್ಲಿ ಭಯನ ಶಟ್ಕೊಂಡ್ ಫೋನ್ ಕಟ್ ಮಾಡಿದ್ರು ಮತ್ತ ಅದಕ್ಕೆ ಸಿಟ್ಟಿಗೆ ಏನಕ್ಕೆ ಬೈತಾಳತ್ತೆ ಎತ್ತಲಗಳತ್ ನಾ ತಿಳಿದೀನಿ. ನಾಳೆ ಬರ್ತಾರೆ ಹಿಟ್ಟು ತಗೊಂಡು. ಯವ್ವ ನನಗೆ ಅಸಹ್ಯ ಮಾಡ್ತಾರಲ್ಲ. ಮತ್ತು ಹೇಳ್ಬೇಕ ಒಟ್ಟು ಅವಳು ಕಂಟ್ರೋಲ್ ಆಗಲ್ಲ. ನೋವು ಹಾಕಿ ನಮ್ಮ ಮಮ್ಮಿರು ಫೋನ್ ಹಚ್ಚಿ ಹೇಳ್ತೀನಿ ತಗೋ, ನೀ ಟೆನ್ಷನ್ ತಗೋಬೇಡ ತಕ್ಕಿ ಹೇಳತ್ಬಿಟ್ಟ ಒಂದ್ ಸಾಂಗ್. ನಮ್ಮ ಮಮ್ಮಿ ಫೋನ್ ಹಚ್ಚಿ ಹೇಳ್ತೀನಿ ತಗೋ, ಹಂಗ್ಯಾಕ್ ಮಾಡಕತ್ತಾರ ಒಟ್ಟ ಇದೆ ಅನ್ನಕತ್ಬಿಟ್ಟು. ನೋಡು ನಾವು ಏನ್ ಜಗಳ ಆಡ್ತೀವಿ ಮನ್ಯಾಗ ಅನ್ನೋರಂಗ ನಾವು ಜಸ್ಟ್ ಪ್ರ್ಯಾಂಕ್ ಮಾಡ್ತೀವಿ ಅಟ್ಟೆ. ಯಾವ ಜಗಳ ಇಲ್ಲ ಏನಿಲ್ಲ, ಸುಮ್ಮನೆ ಅಟ್ಟೆ ಕಡ್ದಾಡ ಇರ್ತಾರ ಹಿಂಗೆ ಮಾತಾಡಿ ಹೇಳಿರೋ ತಿಳಿದ್ವಲ್ಲ ನಿಮ್ಗೆ ಗೊತ್ತದ ಆಲ್ರೆಡಿ ಕೇಳ್ಕೊಂಡ್ರಿ ನೀವು. ಅವರು ಇತ್ತೀಚೆಗೆ ಮಾತಿಗೆ ಶೆಟ್ ಗೊತ್ತಾಳ ಬರೀ ಅದು ಸ್ವಲ್ಪ ಮುದಿ ಕೇಳಕತ್ತಾಳ. ಮಮ್ಮಿ ಮುದಿಕೆ ಆಗಕತ್ತೀತ್ ನೋ. ಹಲೋ ಮಾಡ್ತ್ಯಾ? ನಾ ಹಿಂಗ್ ಮಾಡಿನ ನಿಮ್ಗೆ ಅಳಂಗ ಹತ್ತಿರಲ್ಲ ನೀವು ಚಲೋ ಮಾಡ್ತೀರಲ್ಲ. ಪ್ರ್ಯಾಂಕ್ ಅಂತ ಸ್ವಲ್ಪ ಅಂದಾಜ್ ಬರ್ಬೇಕಿಲ್ಲ, ಮನ್ಯಾರ ಮಾಡಿ ಅಟ್ಟಗೆ ಅಕ್ಕ ಅಂದಳು ಏನಂತ ಗೊತ್ತನು ಪ್ರ್ಯಾಂಕಿಂಗ್ ಮಾಡಾತಾರೆ ನೋಡಂದ್ರು. ನನಗೆ ಏನಿಸ್ತು ಪ್ರ್ಯಾಂಕ್ ಮಾಡ್ಯಾರಂದ್ರ ಮಮ್ಮಿ ಏನ್ ಗೊತ್ತನು ಈಗ ಈ ಸಲ ಅದ್ರ ಬಗ್ಗೆ ನೀವ್ ಪ್ರ್ಯಾಂಕ್ ಮಾಡಾರ ಜಾಸ್ತಿ ಹೇಳ್ದೆ ಅದು ಮಾತಾಡ್ತಾರಪ್ಪ ಅನಸ್ತು. ಒಂದ್ ಎರಡು ಮಾತನಾಡಿದ್ರೆ ಫೋನ್ ಕಟ್ಟೆ ಮಾಡ್ಬಿಟ್ಲು. ಮನೆಗ್ ಬಂದ್ ಇಲ್ಲೇ ಕರೆನೇ ಅನಿಸ್ಬಿಡ್ತು ನನಗ. ಫ್ರಾನ್ಸ್ ಎಲ್ಲ ವಿಡಿಯೋಸ್ ಎಲ್ಲ ಏನಾರ ಮಾತಾಡ್ತಾರ ಹಿಂಗ ಅನ್ಕೊಂಡೇನ. ಒಂದ್ ಎರಡು ಮಾತಾಡೋದು ವಾಳಿ ಇದ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ ಅವ್ರ ಕಟ್ಟೆ ಮಾಡ್ಬಿಟ್ರು. ವಾಳಿ ಮಾತಾಡ ಚಲೋ ಮಾಡ್ತೀರಿ ಅವ್ವ. ಇಷ್ಟ ಆಗ್ಲಿಲ್ಲ ನನಗೆ ಪ್ರ್ಯಾಂಕ್. ಇದೆಲ್ಲ ಪ್ಲಾನ್ ಶಿಲ್ಪ ನೋಡ್ಸೋಡು 10 ಸೆಕೆಂಡ್ನಾಗ ಓಡಿಸ್ತಾವ ಪ್ಲಾನ್ಗಳು ಅಂತವು. ಅಲ್ಲಿ ಬಿಟ್ಟು ಬರ್ಲಕ್ ಹೋಗಿದ್ವಿ ಬಸ್ ಸ್ಟ್ಯಾಂಡಾಗ. ತಿರುವಕ್ಕೆ ಅಂತದ ಎಲ್ಲಿ ನಗ್ತಾಳ ಕೆಡಿಸ್ತಾಳೆ. ಇದೊಂದ್ ಏನ್ ಅನಿಸ್ತ ಗೊತ್ತು, ನಾ ಬಂದ್ ನಿಂತೀನಿ ಈಕಿ ಬೆನ್ನು ತೋರ್ಸೋ ಈಕಿ ಮಾತಾಡ್ತಾ ಮುಖ ನನಗ್ ಗೊತ್ತಾಯ್ತು. ಅದಕ್ಕೆ ಬೈದಕ್ಕೆ ಬಾದಳಿಗೆ ಎಲ್ಲ ಬಿಟ್ಟು ಬಾದ ಅನ್ನಲ್ಲ. ನಾಳೆ ಇಟ್ಟು ಫೀಲ್ ಮಾಡ್ಕೊಳತ್ತೀನಿ. ಈಗ ಏನು ಈಕಿನೂ ಹಿಂಗ್ ಮಾಡಕತ್ತಾಳಲ್ಲ, ಯಾರ ಮುಂದೆ ಹೇಳ್ಕೊಬೇಕ ನಂಗ ಆಗ್ಬಿಡುತ್ತ ನನಗ. ನಗು ಬಂದಿ ನಾನು ಅಕ್ಕಿತ್ತಂದ್ರ ಅಲ್ಲಿಗೆ ಫ್ಲಾಪ್ ಆತಿತ್ತು, ಅದಕ್ಕೆ ಬೆಂತು ಅಂದ್ರೆ ನಾ ಸುಮ್ ಕೂತಿನಿಲ್ಲ, ನಕ್ಕಿಲ್ಲ ಸ್ವಲ್ಪ. ನೀವ್ ಹಿಂಗ್ ಮಾಡಿದ್ರೆ ನೋಡತ್ತೈತ್, ನಾ ಹೆಂಗ್ ಮಾಡ್ತೀನಿ ನಂಗೆ ಅಳಿಸಿದ್ರೆ ನೀವು ನೋಡತ್ರಿ. ವಿಡಿಯೋನೇ ಸಾಕ್ಷಿ. ಗೈಸ್ ಹೆಂಗ ಅನಿಸ್ತೀರಿ? ಸಕ್ಸಸ್ ಆಯ್ತು, ಖತರ್ನಾಕ್ ಫುಲ್ ಸಕ್ಸಸ್ ಆಯ್ತು. ನೀ ಏನ್ ಮಾಡಕತ್ತೇನೋ ಕೆಲಸ ಮಾಡಕತ್ತೇನ. ಮಮ್ಮಿ ಎಲ್ಲಾರ ಊರಿಗೆ ಹೋಗ್ಯಾರ, ಯಾಕೆ ಜಗಳ ಆಡ್ಯಾರತ್ತ ನಾ ಏನಂದಿನಿ ಹಂಗೆ ಆಡ್ಯಾರ, ಮನಿಗ್ ಬಾ ಹೇಳ್ತೀನಿ. ಶಿಲ್ಪಾ ಕೇಳಂದಳು ಇಲ್ಲೇ ಜೋಳ ಖರೀದಿ ಮಾಡಿಸ್ಕೊಡ್ತೀನಿ, ಜೋಳಗೆ ಹೋದ್ವಿ ಇಲ್ಲೇ ಬೀಸ್ಕೊನ್ಕೆ ಹೋಗತ್ತದ ಬಾ, ಅಲ್ಲಿ ಸುಮ್ಮನೆ ಎಲ್ಲಿ ಸೀಟಾಗಿ ಎಲ್ಲಿ ಮಾಡ್ತೀವಿ ಅಣ್ಣ. ಹಂಗೆ 10 ಸೆಕೆಂಡ್ನಾಗ ನಾಷ್ಟ ಮಾಡಿ ರೆಡಿನಿ ಚೀಲ ಪ್ಯಾಕ್ ಮಾಡ್ಕೊಂಡು ಬಿಟ್ಟೆ ಬಿಟ್ಟಿಟ್ಟಾಳ. ಹೆಂಗ ಅನ್ಸ್ ಪ್ರ್ಯಾಂಕ್? ಪಾಪ ಗೈತ್ ಅಳಿಸ್ಬಿಟ್ಟು ನಾನು ಮಾಡ್ತೀನಿ ನೋಡತ್ತ ನಿಮ್ ಅನ್ಸಕತ್ತಲ್ಲ. ಕರೆ ಹೇಳ್ಬೇಕಾರೆ ಅಟ್ಟೋತೀನಿ ಗೊತ್ತಾ, ಬೈಕ್ ಬರ ಒಂದಿನ ಹೊರಗಿರ್ತೀನಿ ಬಂದಾಗ ಒಳಗೋಗಲಕತ್ತ ಲಘು ತಡ್ಕೊಳದಾಗಲ್ಲ. ಅಳಕತ್ತಳ ಹೋಗೋಣ ಒಳಗ್ ಬಂದಿನಿ, ಒಳಗ್ ಬಂದ ಹಾಕಿದ ಕಡೆ ಬೆನ್ ಮಾಡಿ ನಿಂತ್ಬಿಟ್ಟಿನ. ನೀವೇ ಹೇಳ ಮಾತಿಗೆ ಹತ್ತಡ್ರಿಕಿ. ಇಂತಪ್ರಿ ಅಳಿಸ್ತೀರಿ ಅವ್ವ ನನಗ. ಶಿಲ್ಪಕರ್ದು ಪಾಡಿತ್ತು. ನಿನ್ನೆರೆ ಮಾತಾಡಿವಿ ಅದ್ರ ಬಗ್ಗೆ ಗೊತ್ತು. ಹೋಗ್ಬೇಡ ಮಮ್ಮಿ ನನ್ ಬಗ್ಗೆ ಯೋಚನೆ ಬೇಡ, ನನಗ್ ಮುಂದೆ ಬರ್ಬಾರ್ದರಿ. ಖರೆ ನೀನೇನೆ ಓದ್ತೀನಿ ಅನ್ನಕತ್ತಾಗ ಅವಾಗೆ ಹೇಳಿನಿ. ಮತ್ತ ಹೋಗ್ಬೇಡ ಈಗೇನ್ ಚಂತನ ಓದ್ತೇನು, ನನ್ನ ಮನಸ್ಸು ಬರ್ಲ ಹಂಗ ಅಂತ ಹೇಳಿನಿ. ಮತ್ತ ಕರೆನೆ ಮಾಡ್ದಳಲ್ಲ ಇವ ಹಂಗ. ಫೈನಲಿ ಗೈಸ್ ನಮ್ಮ ಪ್ರ್ಯಾಂಕ್ ಸಕ್ಸಸ್ ಆಯ್ತು. ನಾ ಅನ್ಕೊಂಡಿದ್ದೆ ಸಕ್ಸಸ್ ಆಗ್ತಾ ಇರಲಿಲ್ಲ, ನಮ್ಮ ಮದರ್ ಅವ್ರು ಅಷ್ಟು ಹೇಳ್ತಾರಿಲ್ಲ ಹಂಗಿಂಗ ಅಂತ ಅನ್ಕೊಂಡಿದ್ದೆ. ಕರೆ ಹೇಳ್ಬೇಕಂದ್ರೆ ಕಾವೇರಿ ಅವ್ರು ಹೇಳಿರ್ತಾರ ಅನ್ಕೊಂಡಿದ್ವಿ. ಆಮೇಲೆ ಫೋನಚ್ ಕೇಳಿ ಸಂಜೆ ಕಡೆ ಹೇಳಿರೇನ್ ಅಂತೇಳಿ ಹೇಳಿಲ್ಲತ್ತಂತಂದ್ರ ಅವ್ರು ಹೋಗ ಮತ್ತೆ ಹೇಳಿದ್ದೀವಿ ನಾವು. ಗೈಸ್ ಏಕ್ ನಂಬರ್ ಇತ್ತು ಪಾಪ ಸ್ವಲ್ಪ ಅಳಿಸ್ದಿ ಅದಕ್ಕೆ. ಸಾರಿ ಕೇಳ ಶಿಲ್ಪ, ಇಲ್ಲಿದೆ ಎಲ್ಲ ಆಗಿದ್ದು ಪಾಪಗೆ ಈಗ ತಡ್ಕೊಳ್ಳೋದಾಗ್ಲಿ. ಓಕೆ ಗೈಸ್, ನಿಮಗೆ ಈ ವ್ಲಾಗ್ ಹೆಂಗ ಅನಿಸ್ತಾ ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡ್ರಿ. ಯಾವುದೇ ಪ್ರ್ಯಾಂಕ್ ಹೆಂಗಿರ್ತಾರೆ ಕಮೆಂಟ್ ಆಗ್ರಿ.
ಸುಮ್ಮ ಗಾಯ್ಸ್ ಇಲ್ಲಿ ಸುಮ್ಮ ಅವ್ರು ಸ್ವಲ್ಪ ವರ್ಕ್ ಕೆಲಸ ಇರ್ತೈತೆ ತಳಕ್ಕೆ ಹೋಗ್ಯಾರ ಅಲ್ಲಿ ಅದಕ್ಕೆ ಪ್ರ್ಯಾಂಕ್ ಈ ಥರ ಹಿಂಗೆ ಉಲ್ಟಾ ಮಾಡಿಬಿಟ್ಟು ನಾವು ಅಂದರೆ ಏಕ್ ನಂಬರ್ ಆಯ್ತು ಪ್ರ್ಯಾಂಕ್ ಸಕ್ಸಸ್ ಆಯ್ತು ಫೈನಲಿ ಎಲ್ಲರಿಗೆ ಪ್ರ್ಯಾಂಕ್ ಮಾಡಕ್ಕೆ ಐಡಿಯಾ ಕೊಡ್ತಿಲ್ಲ ಅಂತ ಹಿಂಗೆ ಇಷ್ಟನೇ ಆಗಲಿ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಪ್ರ್ಯಾಂಕ್ ನಾನೇ ಫ್ರ್ಯಾಂಕ್ ಅನ್ಕೊಂಡಿಲ್ಲ ನನಗೆ ಫ್ರ್ಯಾಂಕ್ ಮಾಡ್ತಾರತ್ ನನಗೆ ಯಾಕಂದ್ರೆ ಪಟಕ್ನ ಗೊತ್ತಾಗ್ತದ ನಿಮ್ ವಿಷಯದಾಗ ಸ್ವಲ್ಪ ಟೆನ್ಷನ್ ಆತಿನ ಓಕೆ ಗೈಸ್ ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಅನ್ಕೋತೀನಿ ಇಷ್ಟ ಲೈಕ್ ಸರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ ಮತ್ತೆ ನಾಳೆ ನೋಡಿಸಿದ್ದು ಅಲ್ಲಿವರೆಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬಾಯ್ 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 ಗಾಯ್ಸ್ ನೆಕ್ಸ್ಟ್ ಸಿಗ್ತೀವಿ ಮತ್ತೆ ನಾಳೆ ವಿಡಿಯೋದ